भगवान श्री सत्यसाई माता जी के श्री चरणों में हार्दिक प्रणाम। स्वामी की दया से स्वामी के पूर्वावतार के ये शिरडी साई पुण्यचरिता उसको अभिनय करने के लिए स्वामी ने आज अनुमति दे दी है। इसीलिए अभी हम उसको शुरू करने के लिए स्वामी की आज्ञा मांगते हैं। साई राम। Om Shri Sai Ram. We, the students of Shri Satya Sai Lokaseva Educational Institutions, Alike, present a few episodes from the divine life of Shirdi Sai Baba, the previous avatar of our beloved Swami. We express our deep love and reverence for our beloved Mother Sai through this performance titled Shirdi Sai Vaibhava, the glory of Shirdi Sai. Jai Sai Ram. ವಿನಾಯಕ ನಿನ್ನ ಪಾದಕ್ಕೆ ನಮ್ಮ ಪ್ರಥಮ ಪ್ರಣಾಮ. ನಿತ್ಯ ಈ ನಮ್ಮ ಪ್ರಾರ್ಥನೆಗೆ ನೀನೊಲಿಯೋ ಹೇ ಗುಣಧಾಮ. ನಿತ್ಯ ಈ ನಮ್ಮ ಪ್ರಾರ್ಥನೆಗೆ ನೀನೊಲಿಯೋ ಹೇ ಗುಣಧಾಮ. ವಿನಾಯಕ ನಿನ್ನ ಪಾದಕ್ಕೆ ನಮ್ಮ ಕೋಟಿ ಪ್ರಣಾಮ. 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 ಜ್ಞಾನವಿಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಅಜ್ಞಾನಕ್ಕೆ ಮೂಲ ಅವಿವೇಕ, ಅವಿವೇಕಕ್ಕೆ ಮೂಲ ಅಹಂಕಾರ, ಅಹಂಕಾರಕ್ಕೆ ಮೂಲ ದ್ವೇಷ, ದ್ವೇಷಕ್ಕೆ ಮೂಲ ರಾಗ, ರಾಗಕ್ಕೆ ಮೂಲ ಕರ್ಮ, ಕರ್ಮಕ್ಕೆ ಮೂಲ ಜನ್ಮ. ಮನಸ್ಸು ಪ್ರೇಮಮಯವಾಗಿದ್ದರೆ ಕರ್ಮ ಧರ್ಮಮಯವಾಗಿರುತ್ತೆ. ಹೇ ರಾಮ್, ಅಲ್ಲಾ ಮಾಲಿಕ್. ನಾವ್ಯಾರು? ನಮ್ ವಂಶ ಎಂತಹದ್ದು? ಜಮೀನ್ದಾರ್ ವಂಶ. ನಮ್ ಮಾತು ಅಂದ್ರೆ ವಾಕ್ಯ ಸ್ವಾಮಿ. ಆ ವಾಕ್ಯಾನ್ ಮೀರಿದವ್ರ ಗತಿ ದೇವಾಲಾಗ್ತಾರೆ. ಎಷ್ಟೆಲ್ಲ ಗೊತ್ತಿದ್ರು ಆ ತಿರುಪೋಗಿ ಫಕೀರ ನನಗೇ ತಿರುಮಂತ್ರ ಇಡ್ತಾನ. ಒಂದ್ ಕೈ ನೋಡೇ ಬೀಳೋಣ. ಬನ್ರಲ್ಲ ಅಣ್ಣ, ಹಸಿವಣ್ಣ. ಛೀ, ಕುಸ್ತರೋಗಿ ದರಿದ್ರ, ಹೋಗಾಚೆ. ಅಯ್ಯೋ ಸಂಕಟ. ಶಿವ ಶಿವ, ದೇವ್ರೆ, ನನಗೆ ಯಾಕಪ್ಪ ಈ ಶಿಕ್ಷೆ? ನನ್ನ ಯಾವ ಪಾಪಕ್ಕಾಗಿ ಈ ಶಿಕ್ಷೆ? ಅಯ್ಯೋ ಹಸಿವು ಹಸಿವು. ನನ್ನ ಯಾಕಿನ್ನೂ ಪರಿಸ್ಥಿತಿ ತಂದೆ? ಕರೆಸಿಕೋ ತಂದೆ, ಕರೆಸಿಕೋ. ತಮ್ಮಯ್ಯ, ಇಲ್ಲ ಇಲ್ಲ, ಮುಟ್ಬೇಡಿ ಮುಟ್ಬೇಡಿ. ನನ್ನನ್ನು ಮುಟ್ಟಿದ್ರೆ ನಿಮ್ಮನ್ನ ಯಾರೂ ಹತ್ರ ಸೇರ್ಸಲ್ಲ. ನನಗೆ ಕುಷ್ಠ ರೋಗ. ನಿನ್ನಲ್ಲಿ ಕುಷ್ಠ ಮಾತ್ರವಿದೆ, ನನ್ನಲ್ಲಿ ಅನಂತ ವಿಶ್ವದಲ್ಲಿ ಅಡಗಿರುವ ಎಲ್ಲ ರೋಗಗಳೂ ಇವೆ. ಆ ರೋಗಕ್ಕೆ ಪರಿಹಾರವೂ ಇದೆ ಭಾಗೋಜಿ.
ಇಲ್ಲ ಇಲ್ಲ, ಇದೆಲ್ಲ ನನ್ನ ಪಾಪದ ಕರ್ಮ. ನಾನೇ ಅನುಭವಿಸ್ತೇನೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಓಹೋ, ಅವರವರ ಕರ್ಮಗಳನ್ನು ಅವರವರು ಅನುಭವಿಸಲೇಬೇಕು. ಆ ಫಲಾಪೇಕ್ಷೆಯನ್ನ ಭಗವಂತನ ಮೇಲೆ ಬಿಡಬೇಕು. ಭಾಗೋಜಿ, ಯಾರು ಬಾಬಾ? ನೀನೇ ಕರ್ದಿಯಲ್ಲ ಬಾಬಾ ಅಂತ. ಬಾಬಾ ಅಂದ್ರೆ ತಂದೆ, ಸಾಯಿ ಅಂದ್ರೆ ತಾಯಿ, ಸಾಯಿ ಬಾಬಾ ಅಂದ್ರೆ ತಾಯಿ ತಂದೆ ಸ್ವರೂಪ. ಎಲ್ಲರೂ ನನ್ನನ್ನ ಸಾಯಿ ಬಾಬಾ ಅಂತ ಕರೀತಾರೆ. ಸಾಯಿಬಾಬಾ. ಸಾಯಿಬಾಬಾ? ಭಾಗೋಜಿ, ಬಾಬಾ, ಇಷ್ಟು ದಿನ ಎಲ್ಲರ ಮನೇಲೂ ಭಿಕ್ಷೆ ಬೇಡ್ತಾ ಇದ್ಯಾ? ಇವತ್ತು ನಾನಿನ ಹಸುವನ್ನ ತೀರಿಸ್ತೀನಿ. ಹೇರಾ ಅಲ್ಲಾ ಮಾಲಿಕ್. ಪಂಚರತ್ನಗಳ ಬೀದಿಲ್ ಹೋಗೋ ಮಾರಿನ ಮನೆ ಕರ್ಕೊಂಬಂದು ಊರನ್ನೇ ಹಾಳು ಮಾಡಕ್ ಹೊರಟಿದಾನ ಈ ಫಕೀರ. ಇವನನ್ನ ಸುಮ್ಕೆ ಬಿಟ್ರಿ ನಾವೆಲ್ಲ ಊರ್ ಬಿಟ್ಟು ಹೋಗ್ಬೇಕಾದಿತ್ತು. ಬೇಡಿ ಯಜಮಾನ್ರೆ, ಬನ್ನಿ ಹೋಗೋಣ. ಭಾಗೋಜಿ, ಬಾಬಾ, ಹಸುವಾಗಿದೆಯಾ? ಹೇರಾ ಅಲ್ಲಾ ಮಾಲಿಕ್. ಆನು ಹೇರಾ ಅಲ್ಲಾ ಮಾಲಿಕ್. ಅರೆ ಲಕ್ಷ್ಮಿ, ಅಮ್ಮ, ಬಾಬಾ ಇಲ್ಯಾಕೆ ಮಲಗಿದ್ದಾರೆ? ನನಗೂ ಗೊತ್ತಿಲ್ಲಮ್ಮ. ಬಂದ್ರಾ ಬನ್ರಿ ಅಕ್ಕ. ಅರೆ ಶ್ಯಾಮ ಪಂಡಿತ್ರೆ, ಇಲ್ಲಿ ಮಲಗಿರೋರು. ಅರೆ ಭಯ್ಯ, ಉಠೋ, ಎದ್ದೇಳಿ. ಅರೆ ನೀನ್ ಬಾಗೋಜಿ ಅಲ್ವಾ? ಮುಟ್ಬೇಡಿ ಮುಟ್ಬೇಡಿ ಮುಟ್ಬೇಡಿ. ಅರೆ ನಿನಗೆ ಕುಷ್ಟ ಹೊರಟೋಯ್ತು ಹೊರಟೋಯ್ತು. ನನ್ನ ಕುಷ್ಟ ಎಲ್ಲ ಹೊರಟೋಯ್ತು ಹೊರಟೋಯ್ತು. ಬಾಬಾ ಬಾಬಾ, ಕರುಣಾಳು ತಂದೆ ನನ್ನಪ್ಪ. ಬಾಬಾ 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 ಬಾಬಾ. ಪಂಚರತ್ನಗಳ ಈ ಪಟೇಲನ ಘನತೆ ಗೌರವಕ್ಕೆ ಅಡ್ಡಿಯಾಗಿರುವ ಆ ಫಕೀರ್ನನ್ನ ಈ ಊರಿಂದ ಹ್ಯಾಂಗ್ ಓಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು.
ಆ ಫಕೀರ ದಿನ ಸಂಜೆ ಮಸೀದಿಲಿ ದೀಪ ಬೆಳೆಸ್ತಾನಲ್ವಾ, ಅದನ್ನೇ ಒಂದು ಅಸ್ತ್ರವಾಗಿ ಬಳಸ್ತೀನಿ. ಬಾಬಾ 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 ಬಾಬಾ. ಅರೆ ನೀನು ಬಾಗೂಜಿ ಅಲ್ಲ? ಹೌದು ನೋಡು ನೋಡು, ಹೌದು. ನೀನ್ ಕುಷ್ಟ? ಹೌದು. ಬಾಬಾ ಮುಟ್ತಿದ್ದಾಗೆ ಅವ್ರ ಸ್ಪರ್ಶದಿಂದ ನನ್ನ ಕುಷ್ಠ ಎಲ್ಲ ವಾಸಿ ಆಯಿತು. ಹೌದು, ನನಗೆ ಪುನರ್ಜನ್ಮ ನೀಡಿದ ಆ ಪುಣ್ಯಾತ್ಮ ದರ್ಶನ ಮಾಡಬೇಕು. ಬಾಬಾ ಬಾಬಾ ಬಾಬಾ. ಯಜಮಾನ್ರೆ, ನೋಡಿದ್ರ ಭಾಗವತಿನ? ನೋಡಿದ್ದು ಆಯ್ತು, ಕೇಳಿದ್ದು ಆಯ್ತು. ಯಜಮಾನ್ರೆ, ಮುಟ್ಟಿದ ತಕ್ಷಣ ಕುಷ್ಠ ಉಷ್ಪಟಾಕ ಮುಚ್ಚಳ ಬಾಯ್ನ, ಅವ ಭಾಗೋಜಿ ಅಲ್ರಿಲೇ, ಅವನ ಹಂಗೆ ಬಂದು ಬಾಯ್ ಪಡ್ಕೊಳ್ತಿರೋ ಇನ್ಯಾವನ ಮನುಷ್ಯ ಕಂಡ್ರಲ್ಲ? ಅಲ್ಲ ಯಜಮಾನ್ರೆ, ಅವನ್ ಭಾಗವತಿನೇ. ಮುಚ್ಚಳ ಬಾಯ್ನ. ಅಲ್ಲಾ ಖಾನ್ ಹೇಳ್ಕಳ್ಸಿದ್ನಲ್ಲ. ಓ ಅಲ್ಲಾ ಖಾನ್ ಭಯ್ಯ, आवो आवो. ಸಲಾಂ ಸಾಬ್, ಸಲಾಂ ಸಲಾಂ. आओ ಅಲ್ಲಾ ಖಾನ್, आओ. ಸಾಬ್, ನಮ್ದುಕ್ಕೆ ಕರೆಸಿದ್ದು ವಿಷಯ. ಹಾ ಹಾ, ಅಲ್ಲಾ ಖಾನ್, ನೀವೇನು ಆ ಫಕೀರ ಕತ್ಲೆ ಕೋಣೆಯಲ್ಲಿ ಕೊಳ್ಳುತ್ತಿದ್ದನಲ್ಲ ಅಂತ ದೀಪಕ್ಕೆ ಎಣ್ಣೆ ಕೊಡ್ತೀರಾ? ಆದ್ರೆ ಅವನು ಮಾಡ್ತಿರೋದೇನು? ಏನು? ಪವಿತ್ರವಾಗಿರೋ ನಿಮ್ಮ ಮಸೀದಿಲಿ ಹಿಂದೂ ಧರ್ಮಕ್ಕನುಸಾರವಾಗಿ ದೀಪ ಬೆಳೆಸ್ತಾನಲ್ವಾ? ಅರೆ, ಇಷ್ಟೆಲ್ಲ ನಮ್ದುಕ್ಕೆ ತಲೆಗೆ ಹೊಳಿಲೇ ಇಲ್ವಲ್ಲ. ಛೇ, ಇಷ್ಟೆಲ್ಲ ನಿಮ್ದಕ್ಕೆ ತಲೆಗೆ ಹೊಡೆದಿದ್ರೆ ಈ ಊರಲ್ಲಿ ನಮ್ಮ ಯಜಮಾನ್ರು ಹೇಗ್ ದೊಡ್ಡ ಅನ್ಸ್ಕೊಂತಿದ್ರು? ಅಲ್ಲಾ ಖಾನ್ ಭಯ್ಯ, ಈಗೇನಂತೀರಿ? ಅನ್ನಕ್ಕಿನ್ನೇನಿದೆ, ನಮ್ದು ಧರ್ಮ ನಮ್ದುಕ್ಕೆ ಮುಖ್ಯ ಸಾಬ್. ಆಹಾ, ಇನ್ಮೇಲೆ ಈ ಊರಲ್ಲಿ ಆ ಫಕೀರ್ನಿಗೆ ಒಂದೇ ಒಂದು ಹನಿ ಕೂಡ ಎಣ್ಣೆ ಕೊಡಲ್ಲ. ಎಣ್ಣೆ ಎಲ್ಲ ಸಾಬ್, ಒಂದ್ ದೊಡ್ಡ ನೀರ್ ಕೂಡ ಕೊಡೋದಿಲ್ಲ. ನೀವೇನಂತೀರಾ? ಬರಾಬರ್. ಆ ಖಂಡವ ನಿಮ್ಗೆಲ್ಲಾ ಒಳ್ಳೇದ್ ಮಾಡ್ಲಿ. ಹೋಗ್ ಬನ್ನಿ, ಹೋಗ್ ಬನ್ನಿ. ನಡೀರೋ. ಪಂಚರತ್ನಗಳ ಯಜಮಾನ್ರೆ, ಬಾಣ ಏನೋ ಬಿಟ್ಟದ್ದಾಯ್ತು. ಇನ್ನದು ಆ ಫಕೀರನ ಎದೆಗೆ ಚುಚ್ಚೋದೊಂದೇ ಬಾಕಿ. ಹೇಗಿದೆ? ಆಹಾ ಯಜಮಾನ್ರೆ, ನಿಮ್ ತಲೆ ಅಂದ್ರೆ ತಲೆ ಸಮುದ್ರ ಅಲೆ. ಯಜಮಾನ್ರೆ, ಹಿಂದೂ ಮುಸಲ್ಮಾನರಲ್ಲಿ ದ್ವೇಷ ತಂದಿಕ್ಕಿ ಕೋಮು ಗಲಭೆ ದುಳ್ಳೂರಿ ಎಂಬ ಹೆಸರಿನಲ್ಲಿ ಅವರನ್ನು ಛಿದ್ರ ಮಾಡಿರೋ ನಿಮಗೆ ನಾಯಕರ ಪಟ್ಟಾನೇ ಕೊಡಬೇಕು. ಶಭಾಷ್. ಶಿಷ್ಯರಂದ್ರೆ ನಿಮ್ಮ ಹಂಗಿರ್ಬೇಕು ನೋಡು. ಬಂದ್ರಲ್ಲ, ಹೋಗೋಣ. ಬಾಬಾ, ಭಾಗೋಜಿ ನಿಮ್ಮನ್ನು ಹುಡುಕ್ತಾ ಇದ್ದ ಬಾಬಾ. ಅವನ ಕುಷ್ಠ ಒಂದೇ ದಿನದಲ್ಲಿ ಮಾಯವಾಗೋಯ್ತು ಬಾಬಾ. ಈ ಘಟನೆಯಿಂದಾಗಿ ನೀವು ಧನ್ವಂತರಿಗಿಂತ ದೊಡ್ಡ ವೈದ್ಯರೆನಿಸಿಕೊಂಡ್ರಿ ಬಾಬಾ. ನಮ್ಮ ಪಾಲಿಗೆ ದೇವರು ವೈದ್ಯರು ಎಲ್ಲ ಬಾಬಾನೇ. ಕರ್ಮದಂತೆ ಸರ್ವವೂ ನಡೆಯುತ್ತೆ. ಅವನ್ ಮಾಡಿರೋ ಪಾಪಗಳೆಲ್ಲ ನಿನ್ನೆನೆ ಕಳೆದೋಯ್ತು ಮಾಳ್ಸಾಪತಿ. ಬಾಬಾ 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 ಬಾಬಾ, ನೋಡಿ ಬಾಬಾ, ನಿಮ್ಮ ದಯದಿಂದ ನನ್ನ ಕುಷ್ಟೆಲ್ಲ ವಾಸಿಯಾಗಿದೆ ಬಾಬಾ. ನೋಡಿ ಬಾಬಾ. ಬಾಬಾ ಭಾಗೋಜಿ, ಬಾಬಾ, ಇನ್ನು ಮುಂದೆ ಆದ್ರೂ ಸನ್ಮಾರ್ಗದಲ್ಲಿ ನಡೆ. ಆ ದೇವರು ನಿಂಗೆ ಒಳ್ಳೆಯದನ್ನ ಮಾಡಲಿ. ಹೇರಾ ಅಲ್ಲ ಮಾಲಿಕ್. ಬಾಬಾ, ನಿಮ್ಗಿಂತ ಬೇರೆ ದೇವರು ನನ್ನ ಪಾಲ್ಗೆ ಯಾರಿದ್ದಾರೆ ಬಾಬಾ? ಬಾಬಾ, ನನ್ನ ಕೊನೆ ಉಸಿರೋ ತನಕ
ನಿಮ್ಮ ಪಾದ ಸೇವೆ ಮಾಡಿಕೊಂಡು ನನ್ನ ಜೀವನನ ಸಾರ್ಥಕ ಪಡಿಸ್ಕೊಳ್ತೇನೆ ಬಾಬಾ. ಕರುಣಿಸಿ ಬಾಬಾ, ಕರುಣಿಸಿ ಬಾಬಾ. ಹೇ ರಾಮ್ ಅಲ್ಲಾ ಮಾಲಿಕ್. ಬಾಬಾ ಬಾಬಾ. ಬಾಬಾ, ಇವತ್ತು ದೀಪಾವಳಿ ಅಲ್ವಾ? ಎಲ್ಲ ಕಡೆ ದೀಪ ಬೆಳೆಸಿ ವಿಜೃಂಭಣೆಯಿಂದ ದೀಪಾವಳಿ ಆಚರಿಸ್ತಾ ಇದ್ದಾರೆ. ನಾವು ಕೂಡ ನಿಮ್ಮ ಸನ್ನಿಧಿಲೇ ಮಂದಿರನ ಶುಚಿಗೊಳಿಸಿ ದೀಪ ಬೆಳೆಸಿ ದೀಪಾವಳಿ ಆಚರಿಸೋಣ ಅಂತಿದ್ದೀವಿ. ನೀವು ಅಪ್ಪಣೆ ಕೊಟ್ಟರೆ. ಬಾಬಾ ಬಾಬಾ ಬಾಬಾ, ಅಂಗಡಿಯ ಸೇಟು ನನಗೆ ಎಣ್ಣೆಯನ್ನು ಕೊಡಲಿಲ್ಲ ಬಾಬಾ. ಛೇ, ಅವರು ನನ್ನನ್ನು ಬೈದು ಕಳಿಸಿದರು ಬಾಬಾ. ಎಷ್ಟೊಂದು ಅಹಂಕಾರ ಆಗ್ತಿದೆ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ. ಹಾಗಾದರೆ ಬಾಬಾ, ಎಣ್ಣೆ ಇಲ್ಲದೆ ದೀಪ ಹೇಗೆ ಹಚ್ಚುವುದು? ನಿಜವಾಗಿಯೂ ಅವ್ರ ಮನೆಗಳಲ್ಲಿ ಅಂಗಡಿಗಳಲ್ಲಿ ಒಂದು ತೊಟ್ಟು ಎಣ್ಣೆ ಸಹ ಇಲ್ಲ. ಹೇ ರಾಮ್ ಅಲ್ಲಾ ಮಾಲಿಕ್. ಆಹಾ ಬಾಬಾ, ಕರುಣಾಮಯಿ ಬಾಬಾ, ಕರುಣಾಮಯಿ. ನಿಮ್ಮನ್ನು ಅಷ್ಟೊಂದು ದೂಷಿಸಿದರು, ಕಿಡಿಕಾರಿದರು, ಪ್ರೇಮ ವರ್ಷವನ್ನೇ ಹರಿಸುತ್ತಿದ್ದೆ. ದಯಾಮಯಿ ಬಾಬಾ, ದಯಾಮಯಿ. ಲಕ್ಷ್ಮಿ, ಬಾಬಾ ದೀಪ ಹಚ್ಚೋಕೆ ಎಣ್ಣೆನೇ ಬೇಕೇ? ಮತ್ತೆ ನೀರಿಂದ ಹಚ್ಚೋಕ್ಕಾಗಲ್ವಾ? ನೀರಿಂದ ಅದೇಗೆ ಬಾಬಾ? ದಾಸ್ಗಣು, ಬಾಬಾ, ನಂಗೆ ಕುಡಿಯೋಕೆ ನೀರು ತಂದು ಕೊಡ್ತೀಯಾ? ಆಗ್ಲಿ ಬಾಬಾ. ತಗೊಳ್ಳಿ ಬಾಬಾ. ದಾಸ್ಗಣು, ಬಾಬಾ, ಅಲ್ಲಿರೋ ನೀರನ್ನ ಈ ಎಲ್ಲಾ ಹಣ್ತೆಗೂ ಹಾಕ್ಬಿಡು. ಬಾಬಾ, ಲಕ್ಷ್ಮಿ, ಬಾಬಾ ಈ ಎಲ್ಲಾ ಹಣ್ತೆಗೂ ದೀಪ ಹಚ್ಚು. ಆಗ್ಲಿ ಬಾಬಾ. समर्थ सद्गुरु साईनाथ महाराज की जय। समर्थ सद्गुरु साईनाथ महाराज की जय। समर्थ सद्गुरु साईनाथ महाराज की जय। ದೀಪಾವಳಿ ದೀಪಾವಳಿ ಜ್ಯೋತಿ ಎಲ್ಲೆಲ್ಲೋ ನೋಡ, ಓ ಇದು ತಾಯಿ ಪವಾಡ. ದೀಪಾವಳಿ ಜ್ಯೋತಿ ಎಲ್ಲೆಲ್ಲೋ ನೋಡ, ಓ ಇದು ತಾಯಿ ಪವಾಡ. ಎಲ್ಲೋ ಸಂತೋಷ, ಹೊಸ ಸಂಗೀತ, ಇಂದು ಬಾಬಾನ ಕೃಪೆಯಿಂದ ಆನಂದ. ದೀಪಾವಳಿ ಜ್ಯೋತಿ ಎಲ್ಲೆಲ್ಲೋ ನೋಡ, ಓ ಇದು ತಾಯಿ ಪವಾಡ. ನಾವು ಹಚ್ಚು ದೀಪಕ್ಕೆಂದು ಶ್ರದ್ಧೆಯದೇ ಎಣ್ಣೆ, ನಿಜ ಭಕ್ತಿಯದೇ ಬತ್ತಿ, ಈ ಸೇವೆಯದೇ ಜ್ಯೋತಿ. ನಾವು ಹಚ್ಚು ದೀಪಕ್ಕೆಂದು ಶ್ರದ್ಧೆಯದೇ ಎಣ್ಣೆ, ನಿಜ ಭಕ್ತಿಯದೇ ಬತ್ತಿ, ಈ ಸೇವೆಯದೇ ಜ್ಯೋತಿ. ಜಾತಿ ಮತ ಭೇದವಿಲ್ಲ, ಕುಲವು ಮುಖ್ಯವಲ್ಲ, ಗುಣ ಮುಖ್ಯ ಬಾಳಿಗೆಲ್ಲ, ಇದು ತಿಳಿಯ ಸುಖವು ಎಲ್ಲ. ಕಳೆಯಿತು ಕತ್ತಲೆಯು ನೀ ನೋಡ, ಇದು ಸಾಯಿ ಪವಾಡ. ಕಳೆಯಿತು ಕತ್ತಲೆಯು ನೀ ನೋಡ, ಇದು ಸಾಯಿ ಪವಾಡ. ಎಲ್ಲೋ ಸಂತೋಷ,
ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ, ಊರಿಗೆ ಕಾಲ್ರ ಬಂದೈತೆ, ದೇವಿ ಕೋಪಗೊಂಡವಳೆ, ಊರ್ ತರೋ ನಾಶ ಆಗ್ತೈತೆ, ಯಾರ್ ಮನೇಲಿ ಕೋಳಿ ಐತೆ, ಯಾರ್ ಮನೇಲಿ ಕುರಿ ಐತೆ, ತಂಡ್ರಪ್ಪ ತನ್ನಿ, ದೇವಿಗೆ ಬಲಿ ಕೊಡಕ್ ತಂಡ್ರಪ್ಪ ತನ್ನಿ, ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ. ಬಾಬಾ, ಇವತ್ತು ಗೋಧಿ ರೊಟ್ಟಿ ಬದಲು ಇಷ್ಟೊಂದು ಗೋಧಿ ಯಾಕೆ ಹಾಕಿಸ್ಕೊಂಡಿದ್ದೀರಿ? ಬಾಬಾ, ಯಾಕಿಷ್ಟು ಗೋಧಿ ಬೀಸ್ತಿದ್ದೀರಿ? ಬಾಬಾ ಹೇಳಿ, ಬಾಬಾ ಹೇಳಿ, ನಾವು ಬಿಸ್ತೀವಿ. ಹೇರಾ ಅಲ್ಲಾ ಮಾಲಿಕ್, ನಿಲ್ಲಿ. ಎಲ್ಲಿ? ನಿಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀರಾ? ಇದನ್ನೆಲ್ಲ ತಗೊಂಡೋಗಿ ಊರ್ ಸುತ್ತಮುತ್ತಲು ಹಾಕ್ಬಿಟ್ಟು ಬನ್ನಿ. ಹೋಗಿ ಹೋಗಿ. ಬಾಬಾ, ಏನ್ ಬಾಬಾ ಇದೆಲ್ಲ? ಈ ಊರನ್ನ ಕಬಳಿಸ್ತಾ ಇರೋ ಕಾಲರಾ ಕ್ರಿಮಿಗಳನ್ನ ತಡೆಗಟ್ಟಬೇಕು. ಕಾಲರ ಕ್ರಿಮಿಗಳಿಗೂ ಈ ಹಿಟ್ಟಿಗೂ ಏನ್ ಸಂಬಂಧ ಬಾಬಾ? ಜನರು ನನ್ನ ಭಿಕ್ಷಾ ಪಾತ್ರೆಯಲ್ಲಿ ಹಾಕೋದು ಅವ್ರು ಮಾಡಿರೋ ಪಾಪಕರ್ಮಗಳನ್ನ. ಮೇಲಿನ ಕಲ್ಲು ಕರ್ಮವೆಂದು, ಕೆಳಗಿನ ಕಲ್ಲು ಭಕ್ತಿ ಎಂದು ತಿಳಿದು ಅವ್ರು ಮಾಡಿರೋ ಪಾಪಗಳನ್ನ ಅದ್ರ ಮಧ್ಯ ಹಾಕಿ ಜ್ಞಾನ ಎನ್ನೋ ಹಿಡಿನ ಹಿಡಿದು ಅದನ್ನ ತಿರುಗಿಸಿದ್ರೆ ಅವ್ರು ಮಾಡಿರೋ ಪಾಪಗಳೆಲ್ಲ ನಾಶವಾಗುತ್ತೆ. ಯಜಮಾನ್ರೆ, 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 ಇವತ್ತು ಎಲ್ಲಿ ಯಜಮಾನ್ರು ಕಾಣಿಗೆ ಇಲ್ಲಲ್ಲ? ಯಜಮಾನ್ರೆ, ಯಜಮಾನ್ರೆ, ಇದೇನು ಇಷ್ಟಕ್ಕೊಂದು ಬೂದಿ ಹಾಕ್ಬಿಟ್ಟಿದ್ದಾರೆ? ಬೂದಿ ಅಲ್ಲ, ಗೋಧಿಟ್ಟು. ಬರೋ ಇಲ್ಲಿ, ನೋಡ್ರು. ಏನು ನನ್ನ ಮುಖ ಏನ್ ನೋಡ್ತಿದ್ದೀರಾ? ಕೆಳಗ್ ನೋಡ್ರು. ಏನೋ ಇದು ಬೂದಿನ? ಬೂದಿ ಅಲ್ಲ, ಗೋಧಿ ಹಿಟ್ಟು. ಗೋಧಿ ಹಿಟ್ಟ? ಇದನ್ನ ಯಾಕೆ ಹಾಕಿದ್ದಿಲ್ಲ? ಗೋಧಿ ಹಿಟ್ಟು ಹಾಕಿದ್ರೆ ಅಲೆರ ಹೋಗುತ್ತಂತೆ. ಅಯ್ಯೋ ಕತಿಯ, ಗೋಧಿ ಹಿಟ್ಟು ಹಾಕ್ಸಿದ್ರೆ ಕಾಲ್ರ ಅವಶ್ಯ ಆಗುತ್ತಂತ. ಕಾಲ್ರ ಇದು ನಿಜ ಕಣೋ, ಇದು ಇದಿದೆ ಹೇಳ್ತಿರೋದು. ಇದನ್ನ ಯಾರು ಹಾಕ್ಸಿದ್ದು? ಫಕೀರ್ ಹಾಕ್ಸಿದ್ದು. ಫಕೀರನ? ಅವನಿಗೇನು ಗೋಧಿ ಹಿಟ್ಟು ಜಾಸ್ತಿ ಆಗಿದೆ ಅಂತ ಇಲ್ಲೆಲ್ಲ ಬಿಸಾಕ್ಬಿಟ್ಟವನೇ. ಗೋಧಿ ಹಿಟ್ಟು ಹಾಕಿದ್ರೆ ಕಾಲೇರ ವಾಸಿಯಾಗಿದೆ ಅಂತ ಅವಾಗಲೇ ಹೇಳಿದ್ದೀನಿ. ಅಷ್ಟು ಅರ್ಥ ಆಗಲ್ವಾ? ಯಜಮಾನ್ರಿಗೆ ಏನ್ರ ನಿಮ್ ಗಲಾಟೆ ಅಲ್ಲಿ? ಯಜಮಾನ್ರೆ, ಗೋಧಿ ಹಿಟ್ಟು ಹಾಕಿದ್ರೆ ಕಾಲ್ರ ವಾಸಿಯಾಗತ್ತಂತೆ. ಹಾಗಂತ ನಿಮ್ಗೆ ಯಾರ ಹೇಳಿದ್ದು? ನಾನಲ್ಲ, ಫಕೀರ. ಆ ಫಕೀರಂತಲೇ ಕೆಟ್ಟೈತೆ. ಕಾಲ್ರಾ ರೋಗ ವಾಸಿಯಾಗಿದ್ದು
ನಮ್ ಖಂಡೋಬನ್ ಮಹಿಮೆಯಿಂದ, ಈ ಹಿಟ್ಟಿಂದಲ್ಲ. ಈ ಫಕೀರನ್ಗೆ ಹಿಂಗೆ ಬಿಟ್ರಿ ಇನ್ನು ಅದೇನೇನ್ ಹಿಟ್ಟಾಕ್ಸಿ ಅದೇನ್ ರಾಧ ಅಂತ ಮಾಡ್ತಾನೋ. ಈ ಸಲ ಆ ಸಾಕ್ಷಾತ್ ಖಂಡೋಬಾನೆ ಎದ್ರಿಗೆ ಬಂದ್ರು ಆ ಫಕೀರನ್ ಸೊಕ್ಕನ್ನ ಅಡಗಿಸ್ತೀನಿ. ಬಂದ್ರಲ್ಲ ಒಂದ್ಕೆ ನೋಡೇ ಬಿಡೋಣ. ಇರ್ಲೋ ನಮ್ಮ ಯಜಮಾನ ತಲೆ ಕೆಟ್ಟೈತೆ. ಇಷ್ಟ ಅಂದು ಗೋಧಿ ಹಿಟ್ಟು ಬಿದ್ದೈತಿ. ಬಂದ್ರಲ್ಲ ತಗೊಂಡೋಗುವ. ರಾತ್ರಿ ಚಪಾತಿ ಮಾಡ್ಕೊಂಡು ತಿನ್ನಾಕ್ ಬರುತ್ತೆ. ಬಿಡ ಅಲ್ಲೇ, ಹೇಳೋದು ಅರ್ಥ ಆಗಲ್ವಾ? ಏನು ನಿನಗೆ ಯಜಮಾನ್ರು ಚಪಾತಿ ಆಗಲ್ವಾ? ನಡಿಯಲ್ಲಿ, ಯಜಮಾನ್ರು ಕಾಯ್ತೀರಿ, ನಡಿ. ಕೈ ಸಿಕ್ಕಿತ್ತು ಬಾಯಿ ಬಂದಂಗ್ ಮಾಡ್ದ. ಬಾಬಾ, ನಿಮ್ಮ ದಯಿಂದ ಊರಲ್ಲಿರೋ ಕಳ್ಳರೆಲ್ಲ ವಾಸಿಯಾಗಿ ಸುಖ ಶಾಂತಿ ನೆಲೆಸಿದೆ ಬಾಬಾ. ನಮಸ್ತೆ ಬಾಬಾ. ದ್ವಾರಕಾಮಾಯಿನ ಹುಡ್ಕೊಂಬರೋದು ಕಷ್ಟ ಆಯ್ತಾ ನಾನಾ ಸಾಹೇಬ್ ಖೋಪರ್ಡೆ? ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು ಬಾಬಾ? ನನ್ನ ಹೆಸರು ನಿಮಗ್ ಗೊತ್ತಿರ್ಬೇಕಾದ್ರೆ ನಿಮ್ಮ ಹೆಸರು ನಂಗೆ ಗೊತ್ತಿರ್ಬೇಕಲ್ವಾ? ಬಾಬಾ, ನಾವು ಇದೇ ಮೊದಲನೇ ಸಲ ಶಿರಡಿಗೆ ಬರ್ತಾ ಇರೋದು, ನಿಮ್ಮನ್ನ ಕಾಣ್ತಾ ಇರೋದು ಬಾಬಾ. ಹೌದು ಬಾಬಾ. ಯಾರು ಮನೇಲಿ ನನ್ನ ಭಾವಚಿತ್ರನ ಇಟ್ಟು ಪೂಜೆ ಮಾಡ್ತಾರೋ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅಲ್ಲೆಲ್ಲ ನಾನಿದ್ದೇ ಇರ್ತೀನಿ. ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಯೇ ಮಾಡ್ತೀನಿ. ಹೇರಾ ಅಲ್ಲ ಮಾಲಿಕ್. ಬಾಬಾ, ನೀವು ನಿಜವಾಗ್ಲೂ ದೇವರು ಬಾಬಾ. ಬಾಬಾ, ಈ ನಮ್ಮ ಮಗನಿಗೆ ಕರಳು ಹುಣ್ಣಾಗಿ 6 ತಿಂಗಳಿಂದ ಭಾಳ ಸಂಕಟ ಪಡ್ತಾ ಇತ್ತು. ಕೊನೆಗೆ ಸಾಯೋ ಸ್ಥಿತಿಗೆ ಸಹ ಬಂದಿತ್ತು ಬಾಬಾ. ಬಹಳಷ್ಟು ಜನ ವೈದ್ಯರಿಗೆ ತೋರಿಸಿದ್ದು ಆಯಿತು, ಬೇರೆ ಬೇರೆ ರೀತಿ ಚಿಕಿತ್ಸೆಗಳನ್ನು ಕೊಡಿಸಿದ್ದು ಆಯಿತು. ಆದರೆ ಇದು ಯಾವುದರಿಂದಲೂ ಯಾವುದೇ ರೀತಿ ಪ್ರಯೋಜನವಾಗಲಿಲ್ಲ ಬಾಬಾ. ಆಗ ಯಾರೋ ಪುಣ್ಯಾತ್ಮರು ಬಂದ್ಬಿಟ್ಟು, ಇದು ಬಾಬಾ ವಿಭೂತಿ, ಇದನ್ನು ನೀರಿನಲ್ಲಿ ಬೆರೆಸ್ಬಿಟ್ಟು ಕುಳಿಸಿ, ಕಾಯಿಲೆ ವಾಸಿಯಾಗುತ್ತೆ ಅಂದ್ರು ಬಾಬಾ. ಹಾಗೆ ಮಾಡಿದ್ವಿ ಬಾಬಾ. ಈಗ ಹುಣ್ಣು ಪತ್ತೆನೇ ಇಲ್ಲ ಬಾಬಾ. ಹೇರಾ ಅಲ್ಲ ಮಾಲಿಕ್. ಈಗ ಹುಣ್ಣು ನನ್ನ ಹತ್ರ ಇದೆ ಬಾಬಾ. ಬಾಬಾ, ನನ್ನಂಬಿರೋ ಭಕ್ತರ ಕಷ್ಟ ಎಲ್ಲ ನನ್ನದೇ. ನಾನದನ್ನ ಸಂತೋಷದಿಂದ ಸ್ವೀಕರಿಸ್ತೀನಿ. ಆಹಾ, ಕರುಣಾಮಯಿ ಬಾಬಾ, ಕರುಣಾಮಯಿ. ನನ್ನ ಇಚ್ಛೆ ಇಲ್ಲದೆ ಯಾರೂ ಈ ಶಿರಡಿಗೆ ಬರುವಂತಿಲ್ಲ. ಹಾಗೇನಾದ್ರೂ ನನಗೆ ನನ್ನ ಭಕ್ತರನ್ನ ನೋಡಬೇಕು ಅಂತ ಕಂಡಾಗ, ಗುಬ್ಬಚ್ಚಿ ಕಾಲಿಗೆ ದಾರ ಕಟ್ಟಿ ಎಳ್ಕೊಂಡಾಗೆ ನಾನೇ ಅವ್ರನ್ನ ಬರಮಾಡ್ಕೊಳ್ತೀನಿ. ಒಮ್ಮೆ ಯಾರು ಈ ದ್ವಾರಕಾಮಾಯಿಗೆ ಕಾಲಿಡ್ತಾರೋ ಅವರ ಕಷ್ಟ ಎಲ್ಲ ದೂರವಾದಂತೆ. ಹೇರಾ ಅಲ್ಲ ಮಾಲಿಕ್. ಬಾಬಾ, ಏನ್ ಯೋಚಿಸ್ತಿದ್ದೀರಾ ಬಾಬಾ? ಆಪತ್ನಲ್ಲಿರೋ ನನ್ನ ಭಕ್ತನ್ನ ಕಾಪಾಡಬೇಕು ಭಾಗೋಜಿ. ಬಾಬಾ, ಅದಕ್ಕಾಗಿ 3 ದಿನಗಳ ಕಾಲ ನನ್ನ ಆತ್ಮ ಈ ದೇಹವನ್ನ ಬಿಟ್ಟು ಹೋಗುತ್ತೆ. ಪುನಃ 3 ದಿನಗಳ ನಂತರ ನನ್ನ ದೇಹನ ಪ್ರವೇಶಿಸುತ್ತೆ. ಒಂದು ವೇಳೆ ಬಾಬಾ, ಚಿಂತಿಸಬೇಡ ಭಾಗೋಜಿ. ನನ್ನ ದೇಹನ ಸಮಾಧಿ ಮಾಡಿ ಹಿಂದೂ ಮಹಮ್ಮದಿಯರ ಪತಾಕೆಗಳನ್ನು ಅದ್ರ ಸುತ್ತಲೂ ಹಾರಿಸ್ಬಿಡಿ. ಹೇರಾ
ಬಾಬಾ ಅಲ್ಲ ಮಾಲಿಕ್, ಬಾಬಾ 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 ಬಾಬಾ, ಏನ್ ಬಾಬಾ ಇದೆಲ್ಲ? ನಮ್ನೆಲ್ಲ ಬಿಟ್ಟು ಎಲ್ಲಿಗೋಗಿದ್ರಿ ಬಾಬಾ? ನಿಮ್ಮ ವಿಶ್ವಾಸಕ್ಕಿಟ್ಟ ಪರೀಕ್ಷೆ ಇದು. ಈ ಪರೀಕ್ಷೆಯಲ್ಲಿ ನೀವೆಲ್ಲ ಗೆದ್ರಿ. 3 ದಿನಗಳ ಕಾಲ ಅನ್ನ, ನೀರು, ನಿದ್ರೆ, ಆಹಾರಗಳನ್ನು ಬಿಟ್ಟು ನನಗಾಗಿ ಪ್ರಾರ್ಥಿಸಿದ ನೀವುಗಳು ನಿಜವಾಗಿಯೂ ಸತ್ಯ, ಧರ್ಮ, ಶಾಂತಿ, ಪ್ರೇಮಗಳ ಮೂರ್ತ ಸ್ವರೂಪರು. ಹೇರಾ ಅಲ್ಲಾಹ್ ಮಾಲಿಕ್. समर्थ सद्गुरु साईनाथ महाराज की जय। समर्थ सद्गुरु साईनाथ महाराज की जय। समर्थ सद्गुरु साईनाथ महाराज की जय। ಬಾಬಾ, ದೊಡ್ಡ ಪವಾಡವನ್ನೇ ಮಾಡಿದ್ದೀರಿ ಬಾಬಾ. ತುಂಬಾ ದಿವಸಗಳಿಂದ ನನ್ನಲ್ಲೊಂದು ಪ್ರಶ್ನೆ. ಕೇಳು ಮಾಧವರಾಯ್. ಎಲ್ಲರೂ ಜಾತಿ ಮತ ಅಂತ ಹೇಳಿ ತಮ್ಮಲ್ಲೇ ಕಿತ್ತಾಡ್ತಾರೆ ಬಾಬಾ. ಇದಕ್ಕೆ ಪರಿಹಾರ? ಮಾಧವರಾಯ್, ದೇವರು ಮಾನವನನ್ನ ಸೃಷ್ಟಿಸಿದ್ದಾನೆ ವಿನಃ జాతి మతಗಳನ್ನಲ್ಲ. భగవంతుడు మానవుని సృష్టించినాడు కానీ జాతి మతములని కాదు. దేవాలి మనుష్యాలి సృష్టికేలే పరంతు జాతి మతాల సృష్టినకేలే. God has created man but not caste and communalism. ಕಡವಳ ಮುನಿದನೈ ಪಡತ್ತಾ जाति मत मिल रहे. सबका मालिक एक है, ईश्वर, अल्लाह, जीसस उनके नाम है. आ भगवंतनु ಒಬ್ಬನೇ. ಹೇರಾ ಅಲ್ಲಾ ಮಾಲಿಕ್. ಕೃತಾರ್ಥನದೆ ಬಾಬಾ. ಸಾಯಿರಾಮ್. ಸಾಯಿರಾಮ್. ಬಾಬಾ, ಇವರು ಮಾಣಿಕ್ಲಾಲ್ ಅಂತ, ಮುಂಬೈಯಲ್ಲಿ ಬಹಳ ದೊಡ್ಡ ಶ್ರೀಮಂತರು. ಹೋ, ನಿಮ್ಮಿಂದ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಬಂದಿದ್ದಾರೆ ಬಾಬಾ. ಹೌದು ಬಾಬಾ, ನನಗೆ ದಯವಿಟ್ಟು ಬ್ರಹ್ಮಜ್ಞಾನ ಕರುಣಿಸಿ ಬಾಬಾ. ಮಾಣಿಕ್ಲಾಲ್ ಬಾಬಾ, ದಾರಿಲಿ ಕಳ್ಳರ ಕಾಟ ಇಲ್ಲ ತಾನೆ? ಇಲ್ಲ ಬಾಬಾ, ನಾನು ತಂದಿರೋ ದುಡ್ಡಿನ ಗಂಟೆಲ್ಲ ಸುರಕ್ಷಿತವಾಗಿ ನನ್ನ ಹತ್ರನೇ ಇದೆ ಬಾಬಾ. ಹೋ, ಅಲ್ಲ ಖಾನ್ ಬಾಬಾ, ಚಂದುಲಾಲ್ ಮನೆಗೆ ಹೋಗಿ 5 ರೂಪಾಯಿ ಸಾಲ ತಗೊಂಡ್ಬರ್ತೀಯಾ? ಆಯ್ತು ಬಾಬಾ. ಬಾಬಾ, ಈ ಮಂದಿರ ತುಂಬಾ ಹಳೇದಾಗಿದೆ ಬಾಬಾ. ನಾನೊಂದು ಹೊಸ ಮಂದಿರ ಕಟ್ಟಿಸ್ಕೊಡ್ತೀನಿ ಬಾಬಾ. ಬ್ರಹ್ಮಜ್ಞಾನ ಕರುಣಿಸಿ ಬಾಬಾ. ಬಾಬಾ, ಚಂದುಲಾಲ್ ಮನೆಗೆ ಹೋಗಿದ್ದೆ. ಚಂದುಲಾಲ್ ಅವ್ರ ಊರಲ್ಲಿ ಇಲ್ವಂತೆ. ಬರೋದಿನ್ನ 1 ವಾರ ಆಗುತ್ತಂತೆ ಬಾಬಾ. ಓ, ಈಗೇನ್ ಮಾಡೋದು? 5 ರೂಪಾಯಿ ಸಾಲ ಬೇಕಲ್ಲ? ಅಲ್ಲ ಖಾನ್ ಬಾಬಾ, ಹಾಗಿದ್ರೆ ನಮ್ ಚಮನ್ಲಾಲ್ ಮನೆಗೆ ಹೋಗಿ ನಾನ್ ಕೇಳ್ದೆ ಅಂತ 5 ರೂಪಾಯಿ ಸಾಲ ತಗೊಂಡ್ಬರ್ತೀಯಾ? ಆಯ್ತು ಬಾಬಾ. ಬಾಬಾ,
ನನಗೆ ದಯವಿಟ್ಟು ಬ್ರಹ್ಮಜ್ಞಾನ ಕರುಣಿಸಿ ಬಾಬಾ. ಭಾಗೋಜಿ, ಬಾಬಾ ತೆಂಡೂಲ್ಕರ್ ಮನೆಗೆ ಹೋಗಿ ವಿಭೂತಿ ಕೊಟ್ಟು ಬಂದ್ಯಾ? ಕೊಟ್ಟು ಬಂದೆ ಬಾಬಾ. ಮಗು ಜ್ವರದಿಂದ ತುಂಬ ಕ್ಷೀಣವಾಗಿತ್ತು ಬಾಬಾ. ಹಣೆಗೆ ವಿಭೂತಿ ಇಡ್ತಿದ್ದಾಗೆ ಜ್ವರ ಇಳಿದೋಗಿ ಮಗು ಕಿಲ್ಕಿಲ ಅಂತ ನಗ್ತಾ ಕುಂಡಾಡ್ಲಿಕ್ಕೆ ಶುರು ಮಾಡ್ತು ಬಾಬಾ. ಹೇರಾ ಅಲ್ಲ ಮಾಲಿಕ್. ಬಾಬಾ ದಯವಿಟ್ಟು ಬ್ರಹ್ಮಜ್ಞಾನ ಕರುಣಿಸಿ ಬಾಬಾ. ಬಾಬಾ, ಸೇಠ್ ಚಮನ್ಲಾಲ್ ಅವ್ರ ಮನೆಗೆ ಹೋಗಿದ್ದೆ. ಅವರು ಸಾಲ ವಸೂಲಿ ಮಾಡಕ್ಕಂತ ಹೊರಗಡೆ ಹೋಗಿದ್ರು ಬಾಬಾ. ಅವರು ಸಿಗ್ಲಿಲ್ಲ ಬಾಬಾ. ಮಾಧವರಾಯ್ ಬಾಬಾ, ನಿನ್ನ ಹತ್ರ 5 ರೂಪಾಯಿ ಇದೆಯಾ? ನನ್ನ ಹತ್ರನೂ ಇಲ್ಲ ಬಾಬಾ. ಅಬ್ದುಲ್ಲಾ ಬಾಬಾ, ನಂಗೆ 5 ರೂಪಾಯಿ ಸಾಲ ಬೇಕಲ್ಲ, ನಿನ್ನ ಹತ್ರ ಇದೆಯಾ? 5 ರೂಪಾಯಿ ಇಲ್ಲ ಬಾಬಾ, ನನ್ನ ಹತ್ರ ಒಂದೇ 1 ರೂಪಾಯಿ ಇದೆ ಬಾಬಾ. ಹೇರಾ ಅಲ್ಲ ಮಾಲಿ. ಬಾಬಾ ಬ್ರಹ್ಮಜ್ಞಾನ ಕರುಣಿಸಿ ಬಾಬಾ. ಬ್ರಹ್ಮಜ್ಞಾನ? ಮಾಣಿಕ್ಲಾಲ್ ಬಾಬಾ, ನಂಗೆ 5 ರೂಪಾಯಿ ಸಾಲ ಬೇಕು ಅಂತ ಅಲ್ಲಾ ಖಾನ ನಿನ್ ಮುಂದೆನೆ ಕಳಿಸ್ಕೊಟ್ಟಾಗ ಬಾಬಾ ನನ್ನ ಹತ್ರ ಇದೆ ತಗೊಳ್ಳಿ ಆಮೇಲೆ ಕೊಡಿ ಅಂತ ಹೇಳೋ ಜ್ಞಾನ ಇಲ್ದಿರೋ ನಿಂಗೆ ಬ್ರಹ್ಮಜ್ಞಾನ ಬೇಕಾ? ಪಂಚಕರ್ಮ, ಪಂಚೇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಆಸೆ ಇವುಗಳನ್ನು ಆ ಭಗವಂತನಿಗೆ ಅರ್ಪಿಸ್ಬೇಕು. ಬ್ರಹ್ಮಜ್ಞಾನದ ದಾರಿ ಖಡ್ಗದ ಅಲೆಗಿನಷ್ಟು ಹರಿತವಾದದ್ದು, ಅಷ್ಟೇ ಅಪಾಯಕರವೂ ಕೂಡ. ಬಾಬಾ, ಮುಮುಕ್ಷು, ಅಂತರ್ವಿಮುಖತೆ, ಪಾಪ ವಿಮುಕ್ತಿ, ಶ್ರೇಯಸ್ಸು, ಸದಾಚಾರ, ಇಂದ್ರಿಯ ನಿಗ್ರಹ, ಗುರುವಿನ ಅವಶ್ಯಕತೆ, ಭಗವಂತನ ಮೇಲೆ ಭಕ್ತಿ ಇವುಗಳನ್ನು ಅರಿತು ನಡೆದರೆ ಬ್ರಹ್ಮಜ್ಞಾನ ಪಡೆದಂತೆಯೇ. ಬಾಬಾ ಇವೆಲ್ಲವನ್ನು ಅರಿತು ಸನ್ಮಾರ್ಗದಲ್ಲಿ ನಡೆಯುತ್ತೇನೆ ಬಾಬಾ. ಬಾಬಾ ದಯವಿಟ್ಟು ಕ್ಷಮಿಸಿ ಬಾಬಾ, ಕ್ಷಮಿಸಿ. ಹೇರಾ ಅಲ್ಲ ಮಾಲಿಕ್. ಬಾಬಾ, ಪವಿತ್ರ ಪುಣ್ಯ ನದಿಗಳಾದ ಗಂಗಾ ಯಮುನಾಗಳಲ್ಲಿ ಮಿಂದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಬರಬೇಕು ಅಂತೀನಿ. ನೀವು ಅಪ್ಪಣೆ ಕೊಟ್ರೆ. ದಾಸ್ಗಣು, ಭಗವಂತ ಸೃಷ್ಟಿಸಿರೋ ಪ್ರತಿ ನೀರಿನ ಹನಿಯೂ ಪವಿತ್ರವಾದದ್ದೇ. ಅದಕ್ಕಾಗಿ ಅಲ್ಲಿಗೆ ಹೋಗಬೇಕಾದ ಅವಶ್ಯಕತೆ ಇದೆಯಾ? ಆದರೂ ಬಾಬಾ, ಗಂಗಾ ಯಮುನಾ ಸಂಗಮ ನೋಡ್ಬೇಕನ್ನೋದು ನನ್ನ ಬಹಳ ದಿನಗಳ ಆಸೆ ಬಾಬಾ. ಓ, ಅದಾ ನಿನ್ನ ಆಸೆ? ಹಾಗೇ ಆಗಲಿ. ಹೇರಾ ಅಲ್ಲ ಮಾಲಿಕ್. ಶರಣಂ 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 ಸಾಯಿ ಶರಣಂ ಭುವನಂ ಗಗನಂ ಅಖಿಲಂ ಸಕಲಂ ಸಾಯಿ ಚರಣಂ ಅಣುರೇಣುವಿನಲ್ಲಿ ನೀನಿರುವೆ ಭಜರೆ ಭಜರೆ ಬಾಬಾ ತೃಣಮಾತ್ರನು ನಾನಾಗಿರುವೆ ಜಯರೇ ಜಯರೇ ಬಾಬಾ ಗಂಗಾ ಯಮುನಾ ಯಮುನಾ ಗಂಗಾ ನಿನ್ನ ಪಾದಕ್ಕೆ ಪನ್ನೀರು ಶರಣಂ 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 ಸಾಯಿ ಶರಣಂ ಮತ್ಸ್ಯ
ವರಹನಾಗಿ ಸಾಗರದಿಂದ ವೇದ ಶಿಶುಗಳ ಪೋಷಿಸಿದೆ. ಕೂರ್ಮನಾಗಿ ಜಲದಿಯಿಂದ ಮಂದರನ ಕಾಪಾಡಿದೆ. ವರಹನಾಗಿ ರಕ್ಕಸನಿಂದ ಭೂಮಿ ತಾಯಿಯ ಸೆರೆ ತೆಗೆದೆ. ಭೂಮಿಯೊಳಗೆ ಬಲಿಯ ತುಳಿದು ವಮನನಲು ನಿನ್ನ ನೋಡಿದೆ. ನಾನಾ ರೂಪ ನಾನಾ ವೇಷ ಎಲ್ಲವೂ ನೀನೆಂದೇ, ಲೋಕಕ್ಕೆ ನೀನೊಂದೇ. ನಾರಸಿಂಹನ ವೇಷದಿ ಬಂದು ಹಿರಣ್ಯಕಶ್ಯಪನೆದೆ ಬಗೆದೆ. ರಾಮನಾಗಿ ಕೃಷ್ಣನಾಗಿ ಭೂಮಿ ಭಾರವ ಇಂಗಿಸಿದೆ. ಪರಶುರಾಮ ಬುದ್ಧರ ಮುಖದಿ ಧರ್ಮ ಸ್ಥಾಪನೆ ಮಾಡಿಸಿದೆ. ಕಲ್ಕಿಯಾಗಿ ಸಾಯಿಯಾಗಿ ಜ್ಞಾನಗಂಧವ ಬೀರಿದೆ. ಕಾಯ ಮಾಯಾ ದತ್ತಾತ್ರೇಯ ಸಂಗಮ ನೀನೆಂದೇ, ಲೋಕಕ್ಕೆ ನೀನೊಂದೇ. ಅಣುರೇಣುವಿನಲ್ಲಿ ನೀನಿರುವೆ, ಭಜರೆ ಭಜರೆ ಬಾಬಾ. ತೃಣ ಮಾತ್ರನು ನಾನಾಗಿರುವೆ, ಜಯರೇ ಜಯರೇ ಬಾಬಾ. ಗಂಗಾ ಯಮುನಾ ಯಮುನಾ ಗಂಗಾ ನಿನ್ನ ಪಾದಕ್ಕೆ ಪನ್ನೀರು. ಶರಣಂ 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 ಸಾಯಿ ಶರಣಂ. ಭುವನಂ ಗಗನಂ ಅಖಿಲಂ ಸಕಲಂ ಸಾಯಿ ಚರಣಂ. ಬಾಬಾ, ನಿಮ್ಮ ಈ ಅವತಾರದಲ್ಲಿ ಬರೀ ಶಿರ್ಡಿವಾಸಿಗಳಿಗೆ ಮಾತ್ರ ನಿಮ್ಮ ದರ್ಶನ ಭಾಗ್ಯ ದೊರೆಯುತ್ತಿದೆ. ಸಕಲ ಜೀವಕೋಟಿಗಳು ನಿಮ್ಮ ದರ್ಶನಕ್ಕಾಗಿ ಕಾಯುತ್ತಿವೆ ಬಾಬಾ. ನಿಮ್ಮ ದರ್ಶನ ಎಲ್ಲರಿಗೂ ಸಿಗುವಂತೆ ಮಾಡಿ ಬಾಬಾ. ದಾಸ್ಗಣು, ಜಗತ್ನಲ್ಲಿರೋ ಪ್ರತಿ ಜೀವಿಯು ನನ್ನಲ್ಲಿಯೇ ಇದೆ. ನೀವೆಲ್ಲೇ ಇರಿ, ಏನೇ ಮಾಡ್ತೀರಿ, ನೀವು ಮಾಡೋ ಪ್ರತಿಯೊಂದು ಕಾರ್ಯನೂ ನಂಗೆ ಗೊತ್ತು. ಆದರೂ ನನ್ನ ದೇಹತ್ಯಾಗದ 8 ವರ್ಷಗಳ ನಂತರ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ರೂಪದಲ್ಲಿ ಬಂದು ಸಮಸ್ತ ಮಾನವ ಕೋಟಿಯನ್ನು ಉದ್ಧಾರ ಮಾಡ್ತೇನೆ. ಹೇ ರಾಮ್, ಅಲ್ಲಾ ಮಾಲಿಕ್. ಧನ್ಯನಾದೆ ಬಾಬಾ, ಧನ್ಯನಾದೆ. समर्थ सद्गुरु साईनाथ महाराज की जय। समर्थ सद्गुरु साईनाथ महाराज की जय। ಬಾಬಾ, ನಮ್ಮ ಯಜಮಾನ್ರು ಹಾವು ಕಚ್ಚಿ ಸತ್ತೋಗಿದ್ದಾರೆ ಬಾಬಾ. ಅವರಿಗೆ ಬದುಕಿಸಿ ಬಾಬಾ, ಬದುಕಿಸಿ ಬಾಬಾ. ಬಾಬಾ 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 ಬಾಬಾ. ಬಾಬಾ, ಈ ಸಾಯಿನಾಥ್ನ ನಮ್ದವರಿಗೆ ಅನ್ಯಾಯ ಆಗಿದೆಯಾ? ಹೇ ರಾಮ್, ಅಲ್ಲಾ ಮಾಲಿಕ್. ಬಾಬಾ ಬಾಬಾ ಬಾಬಾ, ಕ್ಷಮಿಸಿ ಬಾಬಾ, ಕ್ಷಮಿಸಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಹೇಳ್ಬಾರ್ದೆಲ್ಲ ಹೇಳಿದೆ. ಕೊನೆಗೆ ನಿಮ್ಮನ್ನ ಸಾಯಿಸಕ್ಕೂ ಪ್ರಯತ್ನ ಪಟ್ಟೆ ಬಾಬಾ. ಆದ್ರೂ ಈ ಪಾಪಿಗೆ ಪುನರ್ಜನ್ಮ ನೀಡಿ ಕಾಪಾಡಿರಿ ಸಾಯಿನಾಥ. ಇಷ್ಟು ದಿನ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದ ನಾನು ಇವತ್ತಿನಿಂದ, ಈ ಕ್ಷಣದಿಂದ ನಿಮ್ಮ ನಾಮಸ್ಮರಣೆಯಲ್ಲೇ ನನ್ನ ಆಯುಷ್ಯ ಪೂರ್ತಿ ಕಳಿತೀನಿ ಬಾಬಾ, ನನ್ನ ಆಯುಷ್ಯ ಪೂರ್ತಿ ಕಳಿತೀನಿ. ಆಶೀರ್ವದಿಸಿ ಬಾಬಾ,
ಆಶೀರ್ವದಿಸಿ. ಹೇರಾ ಅಲ್ಲ ಮಾಲಿ, ಆ ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ಕ್ಷಮಿಸ್ಬಿಡಿ ಬಾಬಾ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಮಂಗಳಂ ಗುರುದೇವಾಯ ಮಂಗಳಂ ಜ್ಞಾನದಾಯಿನೇ ಮಂಗಳಂ ಶಿರಡಿವಾಸಾಯ ಮಂಗಳಂ ಸತ್ಯಸಾಯಿನೇ ಮಂಗಳಂ ಸತ್ಯಸಾಯಿನೇ ಮಂಗಳಂ ಸತ್ಯಸಾಯಿನೇ. समर्थ सद्गुरु साईनाथ महाराज की जय। समर्थ सद्गुरु साईनाथ महाराज की जय। समर्थ सद्गुरु साईनाथ महाराज की जय।